ಹಣ್ಣುಗಳು. ಕನಕನಪುರ. ಅಲ್ಲಿ ಒಂದು ದೊಡ್ಡ ಕಾಡು. ಆ ಕಾಡಿನಲ್ಲಿ ಉದ್ದನೆಯ ಮರಗಳು. ಉದ್ದನೆಯ ಮರಗಳು ನಿಂತಿದ್ದವು. ನಿಂತೇ ಇದ್ದವು. ಅವುಗಳ ಎಲೆಗಳೆಲ್ಲ ಅಲ್ಲಾಡಿ ತೂಗುತ್ತಿದ್ದವು. ಅಲ್ಲಿಗೆ ಬಂದವರನ್ನೆಲ್ಲ, ಬಾ, ಇಲ್ಲಿ ಬಾ, ನನ್ನ ಬಳಿ ಬಾ, ನೆರಳಿನಲ್ಲಿ ಕೂತುಕೋ ಬಾ, ಮೇಲೆ ನೋಡಿ ನನ್ನ ಹಣ್ಣು ತಿನ್ನು ಬಾ ಎಂದು ಕರೆಯುತ್ತಿದ್ದವು. ಒಂದು ದಿನ ಒಂದು ಮೊಲ ಅಲ್ಲಿಗೆ ಬಂತು. ಅದು ತೆಳ್ಳಗೆ ಬೆಳ್ಳಗೆ ಕುಳ್ಳಾಗಿತ್ತು. ಅದು ಬಹಳ ಹಸಿದಿತ್ತು. ಮೆಲ್ಲಗೆ ಮೇಲೆ ನೋಡಿತು. ಮರಗಳ ತುಂಬ ಎಲೆ, ಮರಗಳ ತುಂಬಾ ಹೂ ಗೊಂಚಲು, ಹೂಗಳು ಬಣ್ಣವಾಗಿದ್ದವು. ಗಾಳಿಗೆ ಹೂ ಎಲೆಗಳು ಬೂರ್ 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 ಎಂದು ಶಬ್ದ ಮಾಡುತ್ತಿದ್ದವು. ಮೊಲ ಮೇಲೆ ನೋಡಿತು. ಗಾಳಿಗೆ ಅಲ್ಲಾಡಿದಾಗ ಕಾಯಿಗಳನ್ನು ನೋಡಿತು. ಓಹೋ, ಹಣ್ಣುಗಳು ಇವೆಯೋ ಏನೋ ಎಂದು ಇಣಿಕಿ ನೋಡಿತು. ಅವುಗಳಲ್ಲಿ ಒಂದು ಹಣ್ಣಾಗುತ್ತಾ ಬಂದಿತ್ತು. ಅದು ಕೆಳಗೆ ಬಿದ್ದರೆ ಎಷ್ಟು ಚೆನ್ನಾಗಿರುತ್ತದೆ ಎಂದು ಮತ್ತೆ ಮೇಲೆ ನೋಡಿತು. ಮೇಲೆ ತಲೆಯೆತ್ತಿ ನೋಡಿತು. ನೋಡುತ್ತಲೇ ಇತ್ತು. ಹಣ್ಣು ಕೆಳಗೆ ಬೀಳಲೇ ಇಲ್ಲ. ಮೊಲ ಹಾಗೆ ಹಣ್ಣನ್ನು ನೋಡುತ್ತಾ ಕುಳಿತುಕೊಂಡೇ ಇತ್ತು. ಅಲ್ಲಾಡದೆ ಮೇಲೆ ನೋಡುತ್ತಾ ಇತ್ತು. ಅದಕ್ಕೆ ನಿದ್ದೆ ಬರುವ ಹಾಗಾಯಿತು. ನಿದ್ದೆ ಬಂದೇ ಬಿಟ್ಟಿತು. ಏಳಲೇ ಇಲ್ಲ. ಕುಳಿತುಕೊಂಡೇ ನಿದ್ದೆ ಮಾಡಿತು. ರಾತ್ರಿಯಾಯಿತು, ಬೆಳಗಾಯಿತು. ರಾತ್ರಿಯಾಯಿತು, ಬೆಳಗಾಯಿತು. ರಾತ್ರಿ ಬೆಳಗು ಆಗುತ್ತಲೇ ಇತ್ತು. ಹಣ್ಣು ಚೆನ್ನಾಗಿ ಮಾಗಿತ್ತು. ಒಂದು ದಿನ ಬೆಳಗ್ಗೆ ಹಣ್ಣು ಮಾಗಿ ಮೊಲದ ತಲೆಯ ಮೇಲೆ ದೊಪ್ ಎಂದು ಬಿತ್ತು. ದೊಪ್ ಎಂದು ಅದರ ಮೂಗಿನ ಮೇಲೆ ಬಿತ್ತು. ದೊಪ್ 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 ಎಂದು ಅದರ ಬೆನ್ನ ಮೇಲೆ ಬಿತ್ತು. ಮೊಲಕ್ಕೆ ಬಹಳ ನೋವಾಯಿತು. ತಲೆ ನೋಯಿತು. ಹಾ, ಬೆನ್ನು ನೋಯಿತು. ಹಾ ಎಂದು ಕೂಗುತ್ತಾ ಎಚ್ಚರಗೊಂಡು ಸುತ್ತಮುತ್ತ ನೋಡಿತು. ಅಗಲವಾಗಿ ಕಣ್ಣು ಬಿಟ್ಟು ನೋಡಿತು. ಕಣ್ಣು ಬಿಟ್ಟು ದಿಟ್ಟಿಸಿ ನೋಡಿತು. ಹಣ್ಣುಗಳೆಲ್ಲ ನೆಲದ ಮೇಲೆ ಬಿದ್ದಿದ್ದವು. ಹಳದಿಯಾಗಿ ಹಣ್ಣುಗಳು ಬಿದ್ದಿದ್ದವು. ಓಹೋ, ಹಣ್ಣು ಎಂದು ಕಿರುಚಿಕೊಂಡಿತು. ಓಹೋ, ಹಣ್ಣು ಎಂದು ಗಟ್ಟಿಯಾಗಿ ಕಿರಿಚಿಕೊಂಡಿತು. ಓಹೋ, ಹಣ್ಣು ಎಂದು ಮತ್ತೂ ಗಟ್ಟಿಯಾಗಿ ಕಿರಿಚಿಕೊಂಡಿತು. ಮೊಲ ಕಿರಿಚಿದುದನ್ನು ಕೇಳಿ ಮರದ ಮೇಲೆ ಮಲಗಿದ್ದ ಪಕ್ಷಿಗಳಿಗೆ ಎಚ್ಚರವಾಯಿತು. ಪಕ್ಷಿಗಳೆಲ್ಲ ಎಚ್ಚರವಾದವು. ಚಿಲಿಪಿಲಿ ಶಬ್ದ ಮಾಡಿದವು. ಚಿಲಿಪಿಲಿ ಶಬ್ದ ಮಾಡಿ ಹಾರಿ ಬಂದವು. ಚಿಲಿಪಿಲಿ ಶಬ್ದ ಮಾಡಿ ಹಾರಿ ಬಂದವು. ಹಾರಿ ಬಂದು ನೋಡಿದವು. ಕಣ್ಣು ಬಿಟ್ಟು ನೋಡಿದವು. ಓಹೋ, ಹಣ್ಣುಗಳು ಎಂದು ಕಿರುಚಿಕೊಂಡವು. ಮರಗಳ ಮೇಲೆ ಅಳಿಲುಗಳೂ ಇದ್ದವು. ತಮ್ಮ ಗೂಡುಗಳಲ್ಲಿ ಮಲಗಿದ್ದವು. ಪಕ್ಷಿಗಳ ಚಿಲಿಪಿಲಿ ಶಬ್ದವನ್ನು ಕೇಳಿ ಎಚ್ಚರಗೊಂಡು ಕೀಯು ಎಂದು ಕಿರುಚಿಕೊಂಡವು. ಕೀಯು ಎಂದು ಕಿರುಚಿಕೊಂಡು ಕೆಳಗೆ ಇಳಿದು ಬಂದವು. ಇಳಿದು ಬಂದು ನೋಡಿದವು. ಓಹೋ, ಹಣ್ಣುಗಳು ಎಂದು ಕಿರುಚಿಕೊಂಡವು. ಅದನ್ನು ಕೇಳಿ ಮರಗಳ ಮೇಲೆ ಇದ್ದ ಮಂಗಗಳು ಎಚ್ಚರಗೊಂಡವು. ಕೋ ಎಂದು ಕೂಗಿಕೊಂಡು ಕೆಳಗೆ ಇಳಿದು ಬಂದವು. ಬಂದು ಹಣ್ಣುಗಳನ್ನು ನೋಡಿದವು. ನೋಡಿ, ಓಹೋ, ಹಣ್ಣುಗಳು, ಬನ್ನಿ, ಎಲ್ಲರೂ ಬನ್ನಿ, ನಾವೆಲ್ಲ ಸೇರಿ ಹಣ್ಣನ್ನು ತಿನ್ನೋಣ ಎಂದು ಕಿರುಚಿಕೊಂಡವು. ಮರದ ಕೆಳಗೆ ಪಕ್ಷಿಗಳು, ಅಳಿಲುಗಳು, ಮಂಗಗಳು ಮತ್ತು ಮೊಲ ಬಿಟ್ಟ ಕಣ್ಣು ಮುಚ್ಚದೆ ನೋಡಿದವು. ಸ್ವಲ್ಪ ಹೊತ್ತು ಕಳೆಯಿತು. ಎಲ್ಲವೂ ಸೇರಿ ಹಣ್ಣುಗಳನ್ನು ಆರಿಸಿದವು. ಈ ಹಣ್ಣು ನೋಡು ಎಷ್ಟು ಚೆನ್ನಾಗಿದೆ ಎಂದು ಒಂದು ಮಂಗ ಹೇಳಿತು. ಈ ಹಣ್ಣು ನೋಡು ಎಷ್ಟು ಬಣ್ಣವಾಗಿದೆ ಎಂದು ಅಳಿಲು ಹೇಳಿತು. ಈ ಹಣ್ಣು ನೋಡು ಎಷ್ಟು ಮಾಗಿದೆ ಎಂದು ಮೊಲ ಹೇಳಿತು. ಒಂದು ಪುಟ್ಟ ಹಕ್ಕಿ ಕೊಕ್ಕಿನಿಂದ ಒಂದು ಹಣ್ಣನ್ನು ಕಚ್ಚಿ, ಈ ಹಣ್ಣು ನೋಡು ಎಷ್ಟು ರುಚಿಯಾಗಿದೆ ಎಂದು ಹೇಳಿತು. ಅಲ್ಲಿ ನೆರೆದಿದ್ದ ಪಕ್ಷಿಗಳು, ಮೊಲ, ಅಳಿಲುಗಳು ಮತ್ತು ಮಂಗಗಳು ಗುಂಡಾಗಿ ನಿಂತವು. ವೃತ್ತಾಕಾರದಲ್ಲಿ ಎಲ್ಲವೂ ಕುಳಿತುಕೊಂಡವು. ಪಕ್ಷಿಗಳು ಒಂದೊಂದು ಹಣ್ಣನ್ನು ಕೊಕ್ಕಿನಲ್ಲಿ ಕಚ್ಚಿಕೊಂಡಿದ್ದವು. ಮೊಲ, ಅಳಿಲುಗಳು ಮತ್ತು ಮಂಗಗಳು ಕೈಯಲ್ಲಿ ಒಂದೊಂದು ಹಣ್ಣುಗಳನ್ನು ಇಟ್ಟುಕೊಂಡಿದ್ದವು. ಅಂದು ಅವುಗಳಿಗೆ ಭಾರೀ ಊಟವೇ ಆಯಿತು. ಆ ಔತಣಕ್ಕೆ ನೀನೂ ಹೋಗಿದ್ದೆಯಾ ಪುಟ್ಟ?